ಎಲ್ರಿಗೂ ನಮಸ್ತೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತದ ವತಿಯಿಂದ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ರೂಪುಗೊಳ್ತಾ ಇದೆ. ರಾಣಿ ಅಬ್ಬಕ್ಕರ್ ಅವರ 500ನೇ ಜನ್ಮ ಜಯಂತಿಯ ಪ್ರಯುಕ್ತ ಕರ್ನಾಟಕ ದಕ್ಷಿಣ ಪ್ರಾಂತ್ಯಾದ್ಯಂತ ವಿದ್ಯಾರ್ಥಿ ಪರಿಷತ್ ರಥಯಾತ್ರೆಯನ್ನು ಹಮ್ಮಿಕೊಂಡಿದೆ. ರಾಣಿ ಅಬ್ಬಕ್ಕ ಕರ್ನಾಟಕದ ಕರಾವಳಿಯ ಉಳ್ಳಾಳದ ರಾಣಿ ಅಬ್ಬಕ್ಕ ಪೋರ್ಚುಗೀಸರ ಹುಟ್ಟಡಗಿಸಿದ ಭಾರತದ ವೀರಾಂಗನೆ. ಅಷ್ಟು ಮಾತ್ರ ಅಲ್ಲ, ಭಾರತದ ಮೊಟ್ಟ ಮೊದಲ ಮಹಿಳಾ ಸ್ವತಂತ್ರ ಹೋರಾಟಗಾರ್ತಿಯೂ ಹೌದು. ಯಾಕೆ ಅಂತ ಹೇಳಿದ್ರೆ, ಇವು ಪೋರ್ಚುಗೀಸರ ಮತ್ತು ಹೊರಗಿನಿಂದ ಬಂದಂತಹ ಒಂದು ವ್ಯಾಪಾರದ ದೃಷ್ಟಿ ಕೇಂದ್ರವನ್ನು ಇಟ್ಕೊಂಡು ಬಂದಂತಹ ವಸಾಹತುಶಾಹಿ ಮನಸ್ಥಿತಿ ಅವರನ್ನ ಈ ನೆಲಕ್ಕೆ ಅವರಿಗೆ ಅವಕಾಶ ಇಲ್ಲ ಅಂತೇಳಿ ರಾಣಿ ಅಬ್ಬಕ್ಕ 40 ವರ್ಷಗಳ ಕಾಲ ಪೋರ್ಚುಗೀಸರ ವಿರುದ್ಧ ಹೋರಾಟವನ್ನ ಮಾಡಿದ್ದಾರೆ. ರಾಣಿ ಅಬ್ಬಕ್ಕರ್ ಅವರ ಇತಿಹಾಸ ಈ ರಾಜ್ಯದ ಪ್ರತಿಯೊಬ್ಬ ಕಾಲೇಜು ವಿದ್ಯಾರ್ಥಿಗಳಿಗೂ ತಲುಪಿಸುವಂತ ದೃಷ್ಟಿಯಿಂದ, ಸಾರ್ವಜನಿಕರಿಗೆ ಆಕೆಯ ಸಾಹಸ ಗಾದೆಯನ್ನ ಮನವರಿಕೆ ಮಾಡಿಕೊಳ್ಳೋ ದೃಷ್ಟಿಯಿಂದ ವಿದ್ಯಾರ್ಥಿ ಪರಿಷತ್ ರಥಯಾತ್ರೆಯನ್ನ ಹಮ್ಮಿಕೊಂಡಿದೆ. ಈ ರಥಯಾತ್ರೆ ಕರ್ನಾಟಕದ 2 ಭಾಗಗಳಲ್ಲಿ ರಥಯಾತ್ರೆ ಓಡುತ್ತೆ. ಒಂದು ದಾವಣಗೆರೆಯಿಂದ ಪ್ರಾರಂಭವಾಗಿ ಮಂಗಳೂರಿಗೆ, ಮತ್ತೊಂದು ಬೆಂಗಳೂರಿನಿಂದ ಪ್ರಾರಂಭವಾಗಿ ಮಂಗಳೂರಿಗೆ ತಲುಪುತ್ತೆ ಈ ರಥಯಾತ್ರೆ. ಈ ರಥಯಾತ್ರೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಬೇಕು, ಸಾರ್ವಜನಿಕರು ರಥಯಾತ್ರೆಗೆ ಸಹಕಾರವನ್ನ ಕೊಡಬೇಕು. ಈ ರಥಯಾತ್ರೆಯ ಮೂಲಕ ಕರ್ನಾಟಕದ ವೀರರಾಣಿ ಅಬ್ಬಕ್ಕನನ್ನ ಇಡೀ ದೇಶಕ್ಕೆ ಪರಿಚಯ ಮಾಡ್ಕೊಡ್ತಕ್ಕಂತ ಒಂದು ಪ್ರಯತ್ನದಲ್ಲಿ ನಾವೆಲ್ಲ ಯಶಸ್ವಿ ಆಗೋಣ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ರಾಣಿ ಅಬ್ಬಕ್ಕರ್ ಅವರ 500ನೇ ಜನ್ಮ ಜಯಂತಿಯ ಪ್ರಯುಕ್ತ ನಡೆಯುತ್ತೆ ಈ ರಥಯಾತ್ರೆ ಯಶಸ್ವಿ ಆಗ್ಲಿ, ಇದಕ್ಕೆ ಎಲ್ಲ ವಿದ್ಯಾರ್ಥಿಗಳ ಸಹಕಾರ ಇರ್ಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.